ನೋಡಿ, ಒಬ್ಬ ಮನುಷ್ಯ ಅವನ ಹತ್ರ ಎಷ್ಟೇ ಹಣ ಅಥವಾ ಅಂತಸ್ತು ಏನೇ ಇದ್ರೂ ಕೂಡ ಅದನ್ನು ಅನುಭವಿಸೋಕೆ ಆಗ್ತಾ ಇಲ್ಲ ಅಂತಂದರೆ ಶುಕ್ರ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ ಅಂತ ತಿಳ್ಕೊಳ್ಬಿಡ್ಬೇಕು ನೀವು. ಅಥವಾ ಶುಕ್ರ ನೀಚದಲ್ಲಿದ್ದ ಅಂತಂದರೆ ನೋಡಿ, ಒಂದು ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ, ಈ ರೀತಿ ಸಮಸ್ಯೆಗಳಾಗುವಂಥದ್ದಾಗುತ್ತೆ. ಅಥವಾ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಒಂದು ಭೂಮಿಯ ಅವಕಾಶ ಒಂದು ಇದಿರೋದಿಲ್ಲ, ಒಂದು ಸೈಡ್ ತೊಗೊಳ್ಲಿಕ್ಕೆ ಆಗಲ್ಲ, ಹಣ ಇರುತ್ತೆ ಸೈಡ್ ತೊಗೊಳ್ಲಿಕ್ಕೆ ಆಗ್ತಾ ಇರಲ್ಲ, ಈ ರೀತಿ ಆಗುತ್ತೆ. ಅದೇ ಏನಾದರೂ ಶುಕ್ರ ಬಲಿಷ್ಠನಾಗಿದ್ದರೆ ಏನಾಗುತ್ತೆ ನೋಡಿ, ಈ ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಂದರೆ ಶುಕ್ರ ಗ್ರಹ ಬೇಕು ಅಂತ ಹೇಳ್ತಾರೆ. ಮತ್ತು ಕಲೆ ಆರ್ಟಿಸ್ಟ್ ಯಾರೆಲ್ಲ ಇರ್ತಾರೆ ಅವರಿಗೂ ಕೂಡ ಶುಕ್ರ ಗ್ರಹ ತುಂಬ ವಿಶೇಷವಾಗಿರುವಂತಹ ಗ್ರಹ. ಏನಾದರೂ ನೋಡಿ, ಒಬ್ಬ ಮನುಷ್ಯ ಈ ಕಲೆ ಚಿತ್ರಕಲೆ ಬರೆಯುವಂಥದ್ದಾಗ್ಬೋದು, ಅಥವಾ ಯಾವುದಾದ್ರಲ್ಲೂ ಅವರು ಒಂದು ಒಳ್ಳೆಯ ಚೆನ್ನಾಗಿ ಆಗಬೇಕು, ಒಂದು ಆರ್ಟಿಸ್ಟ್ ಆಗಬೇಕು ಅಂತಂದರೆ ಅವರಿಗೆ ಶುಕ್ರ ತುಂಬ ಚೆನ್ನಾಗಿರ್ಬೇಕು ಜಾತಕದಲ್ಲಿ ಅಂತ ಹೇಳ್ತೀವಿ. ನೋಡಿ, ಯಾರೆಲ್ಲ ಈ ಸಿನಿಮಾ ಕ್ಷೇತ್ರದಲ್ಲಿ ಆಗ್ಬೋದು, ಅಥವಾ ಈ ಮೇಕಪ್ ಫೀಲ್ಡಲ್ಲಿ ಯಾರೆಲ್ಲ ಇರ್ತೀರಾ ಅಂಥವ್ರಿಗೂ ಕೂಡ ನೋಡಿ, ಕೆಲವರು ಈ ಬ್ಯೂಟಿಷಿಯನ್ಸ್ ಆಗಿರ್ತಾರೆ, ಅಥವಾ ಏನು ಹೇಳ್ತಾರೆ ಇದು ಬ್ಯೂಟಿ ಪಾರ್ಲರ್ಗಳನ್ನ ಇಟ್ಕೊಂಡಿರ್ತೀರ, ಅಂಥವರು ಕೂಡ ಈ ದಿನ ನಾಳೆ ಹೊತ್ತು ಇವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ಶುಕ್ರ ಚೆನ್ನಾಗಿ ಬಲಿಷ್ಠನಾದ್ರೇ ನಿಮಗೆ ಇದ್ರ ಜೊತೆ ಗುರುಬಲ ಸಿಗಬೇಕು. ಗುರು ಶುಕ್ರ ಸಂಯೋಗದಿಂದ ಏನಾಗುತ್ತೆ, ನಿಮಗೆ